You look at the love of Jesus for this world. ಈ ಲೋಕದ ಕಡೆಗೆ ಯೇಸು ಸ್ವಾಮಿಯಲ್ಲಿದ್ದಂತ ಪ್ರೀತಿಯನ್ನ ನೋಡಿ. See John chapter 3 verse 16. ಇಲ್ಲಿ ನಾವು ನೋಡ್ತೇವೆ ಯೋಹಾನ 3ನೇ ಅಧ್ಯಾಯ 16ನೇ ವಚನದಲ್ಲಿ. We all know this verse. ನಮಗೆಲ್ಲ ಈ ವಚನ ಗೊತ್ತಿದೆ. God so loved the world that he gave his only begotten son, whoever believes in him should not perish but have eternal life. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂದು ಆತನನ್ನು ಕೊಟ್ಟನು. What type of world was God loving? ದೇವರು ಎಂತ ರೀತಿಯ ಲೋಕವನ್ನ ಪ್ರೀತಿಸ್ತಾ ಇದ್ರು? A world that was going to kill his son when he sent him to the world. ಯೇಸು ಸ್ವಾಮಿಯನ್ನ ಕಳಿಸಿದ ನಂತರ ತನ್ನ ಮಗನನ್ನ ಸಾಯಿಸುವಂತ ಆ ಒಂದು ಲೋಕವನ್ನ ದೇವರು ಪ್ರೀತಿಸ್ತಾ ಇದ್ರು. Some of you may think you are quite spiritual. ನಿಮ್ಮಲ್ಲಿ ಕೆಲವರು ಅನ್ಕೊಳ್ಬಹುದು ನೀವು ಬಹಳ ಆತ್ಮಿಕರು ಅಂತ. This is the way to test it. ಹೀಗೆ ನೀವು ಪರೀಕ್ಷಿಸಿಕೊಳ್ಬಹುದು. Now listen carefully. ಜಾಗರೂಕವಾಗಿ ಕೇಳಿಸ್ಕೊಳ್ಳಿ. Think now of the worst person in your church. ನೀವು ಒಬ್ಬ ಬಹಳ ದುಷ್ಟ ಕೆಟ್ಟ ವ್ಯಕ್ತಿ ನಿಮ್ಮ ಸಭೆಯಲ್ಲಿದ್ದವ್ರ ಬಗ್ಗೆ ಯೋಚನೆ ಮಾಡಿ. How much are you willing to love that person? ಆ ವ್ಯಕ್ತಿಯನ್ನ ನೀವು ಎಷ್ಟು ಪ್ರೀತಿಸಲು ಆಶಿಸ್ತೀರಾ? Are you willing to die to save that person? ಆ ಒಂದು ವ್ಯಕ್ತಿಯನ್ನ ರಕ್ಷಿಸಕ್ಕೋಸ್ಕರ ಸಾಯಲಿಕ್ಕೆ ತಯಾರಿದ್ದೀರಾ ನೀವು? You may love that person enough to give him some money if he is in need. ಅವನಿಗೆ ಯಾವುದೋ ಒಂದು ಅವಶ್ಯಕತೆ ಇದ್ರೆ ಹಣ ಕೊಡೋ ಅಷ್ಟು ನೀವು ಪ್ರೀತಿಸಬಹುದು. Giving money is a very easy thing. ಹಣ ಕೊಡುವಂತದ್ದು ಬಹಳ ಸುಲಭಕರವಾದ ಕಾರ್ಯ. You got plenty of money to help somebody financially. It's not a very great thing. ನಿಮಗೆ ಬಹಳಷ್ಟು ಹಣ ಇದೆ, ನೀವು ಹಣ ಕೊಡ್ತೀರಾ, ಯಾರಿಗೂ ಸಹಾಯ ಮಾಡ್ತೀರಾ, ಅದು ದೊಡ್ಡ ವಿಷಯವಲ್ಲ. Even atheists and millions of non-Christians give money for the poor. ನಾಸ್ತಿಕರು, ದೇವರನ್ನು ನಂಬದೇ ಇರುವಂತವರು ಬಹಳಷ್ಟು ಮಿಲಿಯಗಟ್ಟಲೆ ಜನರು ಅದನ್ನ ಮಾಡ್ತಾರೆ. ಹಾಗೆ ಅವಿಶ್ವಾಸಿಗಳು. That's not a great thing. ಅದು ಬಹಳ ದೊಡ್ಡ ಕಾರ್ಯವಲ್ಲ. But to be willing to lay down your life for people who are evil, that is amazing. ಇದು ಅದ್ಭುತವಾದ ಕಾರ್ಯ. ನಿಮ್ಮನ್ನ ಪ್ರೀತಿಸದೇ ಇರುವಂತವರು ದುಷ್ಟರಿಗೆ ನಿಮ್ಮ ಜೀವವನ್ನ ಕೊಡುವಂತದ್ದು, ಅದು ಅದ್ಭುತವಾದದ್ದು. That is John 3:16. ಅದೇ ಯೋಹಾನ 3:16 ಹೇಳುವಂತದ್ದು. That this evil world people should not perish. ಈ ಒಂದು ದುಷ್ಟ ಒಂದು ಲೋಕ ನಾಶವಾಗಬಾರದು ಅಂತ ಅವರಿಗಾಗಿ ಸತ್ತು. They should not go to hell. ಅವರು ನರಕಕ್ಕೆ ಹೋಗ್ಬಾರ್ದು. They should live a life where they can get a reward from the Lord when he comes back. ಅವರು ಆ ಒಂದು ಜೀವಿತವನ್ನು ಜೀವಿಸಬೇಕು. ಕರ್ತನು ಹಿಂದೆ ಬಂದಾಗ ಅವನಿಂದ ಒಂದು ಗೌರವವನ್ನ ಪಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು. Whatever evil they do, I have to forgive. ಅವ್ರು ಏನೇ ಒಂದು ತಪ್ಪು ಕೆಟ್ಟದ್ದು ಮಾಡಿದ್ರು ಅವ್ರನ್ನ ಕ್ಷಮಿಸಬೇಕು. That is the love of God. ಅದು ದೇವರ ಪ್ರೀತಿ. How can you keep on forgiving somebody who is keeping on being evil to you? ನಿಮಗೆ ಬಹಳ ಕೆಟ್ಟದನ್ನ ಮಾಡ್ತಾನೆ ಇರುವಂತ ಒಂದು ವ್ಯಕ್ತಿನ ಹೇಗೆ ನೀವು ಕ್ಷಮಿಸ್ತಾನೆ ಇರ್ತೀರಾ? Let me take an example. ಒಂದು ಉದಾಹರಣೆಯನ್ನ ನಾನು ತೆಗೆದುಕೊಳ್ತೀನಿ. Supposing a married couple is staying in the house of the husband's parents. ಉದಾಹರಣೆಗೆ ಗಂಡ ಹೆಂಡತಿ ಮದುವೆ ಆಗಿರುವಂತವರು ಅವರ ಅತ್ತೆ ಮಾವ ತಂದೆ ತಾಯಿಯ ಮನೆಯಲ್ಲಿ ಇರ್ತಾ ಇದ್ದಾರೆ. There are many families like that in India. ಬಹಳಷ್ಟು ಕುಟುಂಬಗಳು ಹಾಗಿದೆ ಭಾರತದಲ್ಲಿ. They get married and they are staying with the husband's parents. ಮದುವೆ ಆಗಿ ಗಂಡನ ತಂದೆ ತಾಯಿಯ ಜೊತೆ ಉಳ್ಕೊಳ್ತಾರೆ. That is not the best thing, but it happens in many cases. ಅದು ಉತ್ತಮವಾದ ಕಾರ್ಯವಲ್ಲ, ಆದ್ರೆ ಬಹಳಷ್ಟು ಕಾರ್ಯಗಳಲ್ಲಿ ನಡೆಯುತ್ತೆ ಅದು. Because some families are so poor, they cannot rent a house. ಯಾಕೆ ಅಂದ್ರೆ ಬಹಳಷ್ಟು ಕುಟುಂಬಗಳು ಬಡವರಾಗಿರ್ತಾರೆ, ಅವರಿಗೆ ಬಾಡಿಗೆ ಮನೆ ತೆಗೆದುಕೊಳ್ಳುವಷ್ಟು ಹಣ ಇರೋದಿಲ್ಲ. In my own life, when I got married, I was very poor. ನನ್ನ ಸ್ವಂತ ಜೀವಿತದಲ್ಲಿ ನಾನು ಮದುವೆ ಆದಾಗ ನಾನು ಬಹಳ ಬಡವನಾಗಿದ್ದೆ. I had left my job in the Navy. ನೌಕಾ ದಳದಿಂದ ನಾನು ನನ್ನ ಕೆಲಸವನ್ನು ಬಿಟ್ಟಿದ್ದೆ. Where I was earning a very big salary. ಅಲ್ಲಿ ಬಹಳ ನನಗೆ ದೊಡ್ಡ ಸಂಬಳವನ್ನ ಪಡ್ಕೊಳ್ತಾ ಇದ್ದೆ.
all that I earned in 8 years, I gave away for God's work. ನಾನು 8 ವರ್ಷದಲ್ಲಿ ಏನೆಲ್ಲ ಸಂಪಾದನೆ ಮಾಡಿದ್ದೀನಿ ಅದು ಪೂರ್ಣವಾಗಿ ದೇವರ ಕಾರ್ಯಕ್ಕೆ ಒಪ್ಪಿಸಿಬಿಟ್ಟೆ. Because God called me to serve Him. ಯಾಕೆ ಅಂದ್ರೆ ದೇವರು ತನ್ನ ಸೇವೆಗಾಗಿ ನನ್ನನ್ನು ಕರೆದನು. And I married a girl who was willing to marry a poor person like me. ನಾನು ಒಬ್ಬ ವ್ಯಕ್ತಿಯನ್ನು ಮದುವೆ ಆದ, ನನ್ನ ಹೆಂಡತಿ ನನ್ನಂತ ಬಡವನನ್ನ ಮದುವೆ ಆಗಲು ಆಕೆ ಬಯಸಿದಳು. For the first 4 years, we never had a house of our own. ಮೊದಲ 4 ವರ್ಷ ನಾವು ನಮ್ಮ ಸ್ವಂತ ಮನೆ, ಬಾಡಿಗೆ ಮನೆಯನ್ನ ತೆಗೆದುಕೊಳ್ಳಲು ಸಾಧ್ಯವಾಗಲಿಲ್ಲ. I did not even have money to pay rent. ನನ್ನ ಮನೆಗೆ ಬಾಡಿಗೆ ಕಟ್ಟಲು ನನ್ನಲ್ಲಿ ಬಾಡಿಗೆ ಕೂಡ ಹಣ ಇರಲಿಲ್ಲ. We struggled even to buy milk powder for our first baby. ನಮ್ಮ ಮೊದಲನೇ ಮಗುಗೆ ಒಂದು ಮಿಲ್ಕ್ ಹಾಲಿನ ಪುಡಿಯನ್ನ ತೆಗೆದುಕೊಳ್ಳಲು ಕೂಡ ನಾವು ಕಷ್ಟಪಟ್ವಿ. So we had to stay with our parents for the first 3-4 years. ಮೊದಲ 3-4 ವರ್ಷ ನಮ್ಮ ತಂದೆಯ ಜೊತೆ ಇರಬೇಕಾಗಿ ಬಂತು, ತಂದೆ ತಾಯಿಯ ಜೊತೆ. Was that easy? ಅದು ಸುಲಭ ಅಂತೀರಾ? No. ಇಲ್ಲ. But I said, Lord, I'm doing this because I loved you. I gave up my job and I believe you will take care of me. ಕರ್ತನೆ, ನಾನು ನಿನಗಾಗಿ ನಿನ್ನ ಸೇವೆ ಮಾಡ್ಲಿಕ್ಕೆ ನಾನು ಕೆಲಸವನ್ನ ಬಿಟ್ಟುಕೊಟ್ಟಿದ್ದೀನಿ, ಅದಕ್ಕಾಗಿ ನಿನಗೆ ಒಳಪಟ್ಟು ನಾನು ಇದನ್ನ ಸಹಿಸ್ತೀನಿ ಅಂತ ಹೇಳಿದ್ದೀನಿ. But my parents are believers, are very good to us. ನನ್ನ ತಂದೆ ತಾಯಿ ವಿಶ್ವಾಸಿಗಳಾಗಿದ್ರು, ಬಹಳ ಒಳ್ಳೆಯವರಾಗಿದ್ರು. My wife's parents also were very good to us. ನನ್ನ ಹೆಂಡತಿಯ ತಂದೆ ತಾಯಿ ಕೂಡ ಬಹಳ ಒಳ್ಳೆಯವರಾಗಿದ್ರು ನಮಗೆ. But in some families, the parents are not very good. ಆದ್ರೆ ಕೆಲವು ಕುಟುಂಬಗಳಲ್ಲಿ ತಂದೆ ತಾಯಿ ಅಷ್ಟು ಒಳ್ಳೆಯವರಾಗಿರೋದಿಲ್ಲ. So the wife has a very difficult time with her mother-in-law. ಹಾಗಿದ್ರಿಂದ ಒಬ್ಬ ಹೆಂಡತಿಗೆ ತನ್ನ ಅತ್ತೆ ಮಾವಂದಿರ ಜೊತೆ ಬಹಳ ಕಷ್ಟ ಆಗುತ್ತೆ ಜೀವಿಸ್ಲಿಕ್ಕೆ. And many wives in the world have difficult time with the mother-in-law, even if they are not living in the same house. ಬಹಳಷ್ಟು ಹೆಂಡತಿಯರಿಗೆ ಅವರ ಅತ್ತೆಯ ಜೊತೆ ಬಹಳ ಕಷ್ಟ ಆಗುತ್ತೆ, ಅವರು ಅದೇ ಮನೆಯಲ್ಲಿ ಇಲ್ಲದೆ ಇದ್ರು ಕೂಡ. Do you think God can make you love such a person? ನೀವು ಅಂದ್ಕೊಂತೀರಾ ಅಂತ ಒಬ್ಬ ವ್ಯಕ್ತಿನ ದೇವರು ಪ್ರೀತಿಸ್ಲಿಕ್ಕೆ ಸಹಾಯ ಮಾಡ್ತಾರೆ ಅಂತ? With human ability, it is impossible. ಮಾನವೀಯ ಶಕ್ತಿಯಿಂದ ಅದು ಅಸಾಧ್ಯ. We think of an example in our physical body. ನೀವು ಒಂದು ಉದಾಹರಣೆ ನಮ್ಮ ಶರೀರವನ್ನು ನೋಡಿ, ದೇಹವನ್ನು. There is a limit to how much we can lift with our hands. ಒಂದು ಸಾಮರ್ಥ್ಯ ಇದೆ, ನಮ್ಮ ಸಾಮರ್ಥ್ಯ ಇದ್ದರ ಮಟ್ಟಿಗೆ ಮಾತ್ರ ನಾವು ಒಂದು ಭಾರವನ್ನು ಎತ್ತಬಹುದು ನಮ್ಮ ಕೈಗಳಿಂದ. But take an example from the Old Testament. ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳಿ ಹಳೆ ಒಡಂಬಡಿಕೆಯಿಂದ. Samson once pulled off the gates of a city which was weighing many tons and carried it away. ಅವನು ಸಂಸೋನನ ಬಗ್ಗೆ ನಾವು ನೋಡೋದಾದ್ರೆ, ಅವನು ಒಂದು ದೊಡ್ಡ ಪಟ್ಟಣದ ಒಂದು ಬಾಗಿಲುಗಳನ್ನ, ಗೇಟ್ ನ ತೆಗೆದು ಅಷ್ಟು ಭಾರ ಇದ್ದದನ್ನ ಎತ್ಕೊಂಡು ಹೋದನು ಅಂತ ನಾವು ನೋಡ್ತೀವಿ. It was weighing many tons. ಅದು ಬಹಳಷ್ಟು ಟನ್ಗಳಿತ್ತು, ತೂಕವಿತ್ತು. How did he get that strength? ಆ ಒಂದು ಬಲ ಅವನಿಗೆ ಎಲ್ಲಿಂದ ಬಂತು? He could defeat 300 Philistine soldiers all by himself. ಒಬ್ಬನೇ ಒಂದು 300 ಫಿಲಿಸ್ಟಿಯರ ಸೈನಿಕರನ್ನ ಅವ್ರನ್ನ ಸಾಯಿಸ್ಬಿಟ್ನು. If a lion came, he would just catch the lion and tear it to pieces. ಒಂದು ಸಿಂಹ ಬಂದ್ರೆ ಅದನ್ನ ಹರಿದು ಹಾಕಿಬಿಡ್ತಾ ಇದ್ನು, ತುಂಡು ಮಾಡ್ಬಿಡ್ತಾನೆ. There was only one reason for that. ಅದಕ್ಕೆ ಒಂದೇ ಒಂದು ಕಾರಣ ಇತ್ತು. The Holy Spirit came on him. ಯಾಕೆಂದ್ರೆ ಪವಿತ್ರ ಆತ್ಮನ ಶಕ್ತಿಯು ಆತನ ಮೇಲೆ ಬಂದಿತ್ತು. It did not make him a spiritual man, but it gave him physical strength. ಆತನು ಆಗಲಿಲ್ಲ, ಅದರಿಂದ ಅವನಿಗೆ ಆ ಒಂದು ದೈಹಿಕ ಶಕ್ತಿ ಬಂತು. Now I'm using that as an example. ನಾನು ಅದನ್ನ ಒಂದು ಉದಾಹರಣೆಯಾಗಿ ಉಪಯೋಗಿಸ್ತಾ ಇದ್ದೀನಿ. Today the Holy Spirit comes to give us spiritual strength, not physical strength. ಇವತ್ತು ಪವಿತ್ರಾತ್ಮನು ಬರುವಂತದ್ದು ನಮಗೆ ಒಂದು ಆತ್ಮಿಕ ಶಕ್ತಿಯನ್ನು ಕೊಡಲಿಕ್ಕೆ, ದೈಹಿಕ ಶಕ್ತಿಯನ್ನು ಕೊಡ್ಲಿಕ್ಕೆ ಅಲ್ಲ. And I want to ask you all, you must pray for this. ನಾನು ನಿಮ್ಗೆಲ್ಲ ಕೇಳಲಿಕ್ಕೆ ಬಯಸ್ತೀನಿ, ನೀವು ಇದನ್ನ ಬಯಸಬೇಕು. Lord, like you gave Samson physical strength, you must give me spiritual strength to fight the devil and defeat him all the time. ಕರ್ತನೆ, ಆ ಸಂಸೋನನಿಗೆ ಆ ಒಂದು ದೈಹಿಕ ಶಕ್ತಿಯನ್ನು ಕೊಟ್ಟೆ ಸ್ವಾಮಿ, ನನಗೆ ಆತ್ಮಿಕ ಶಕ್ತಿಯನ್ನು ಕೊಡು, ಆ ಸೈತಾನನ ಶಕ್ತಿಗಳನ್ನ ಅಡಗಿಸಿ ನಾನು ಜಯಶಾಲಿಯಾಗಿ ಜೀವಿಸಬೇಕು ಅಂತ.
Today we are not facing physical lions. ನಾವು ಆ ಒಂದು ಶಾರೀರಿಕವಾದ ಒಂದು ಸಿಂಹವನ್ನ ನಾವು ಎದುರಿಸ್ತಾ ಇಲ್ಲ ಇವತ್ತು. It's the devil who comes like a lion. ಆದ್ರೆ ಈ ಸೈತಾನನು ಸಿಂಹದ ಉಪಾಧಿಯಲ್ಲಿ ನಮ್ಮ ಮುಂದೆ ಬರ್ತಾನೆ. And he tries to tear you apart. ನಿಮ್ಮನ್ನ ತುಂಡು ಮಾಡ್ಲಿಕ್ಕೆ, ಹರಿದು ಹಾಕ್ಲಿಕ್ಕೆ ಬರ್ತಾನೆ. What is the meaning of tear you apart? ಹರಿದು ಹಾಕೋದು ಅಂದ್ರೆ ಅರ್ಥ ಏನು? He'll make you hate somebody. ನಿಮ್ಮನ್ನ ಇತರರನ್ನ ಹಾಗೆ ಮಾಡುವಂತವ್ರನ್ನಾಗಿ ಮಾಡ್ತಾನೆ. Then he has torn you apart. ಹಾಗೆ ಮಾಡಿದ್ರೆ ನಿಮ್ಮನ್ನ ತುಂಡು ಮಾಡ್ಬಿಟ್ನೋ ಅಂತ ಅರ್ಥ, ಹರಿದು ಹಾಕಿದನು. The more people you hate, the more the devil is tearing you apart. ನೀವು ಹೆಚ್ಚು ಜನರನ್ನ ಹಾಗೆ ಮಾಡಿದ್ರೆ ನಿಮ್ಮನ್ನ ಸೈತಾನನು ಇನ್ನೂ ಹೆಚ್ಚು ಹರಿದು ಹಾಕ್ತಾ ಇದ್ದಾನೆ ಅಂತ ಅರ್ಥ. You know, we all like to be physically healthy. ನಾವು ಎಲ್ಲರೂ ದೈಹಿಕವಾಗಿ ಆರೋಗ್ಯವಾಗಿರ್ಬೇಕು ಅಂತ ಬಯಸ್ತೇವೆ. We don't want to be sick and lying in bed. ನಾವು ಅನಾರೋಗ್ಯದಿಂದ ಹಾಸಿಗೆಯಲ್ಲಿ ಬಿದ್ದುಕೊಂಡಿರೋದು ಇಷ್ಟಪಡೋದಿಲ್ಲ. You won't be able to go to work, you won't be able to earn money. ನಾವು ಕೆಲಸಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ಹಣ ಸಂಪಾದನೆ ಮಾಡೋಕ್ಕಾಗೋದಿಲ್ಲ. We don't like to be lame so that we can't walk. ನಾವು ಕುಂಟರಾಗಿರಲಿಕ್ಕೆ ಬಯಸೋದಿಲ್ಲ, ಯಾಕೆಂದ್ರೆ ನಮ್ಗೆ ನಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ. Much worse than all that is to be spiritually sick. ಅದಕ್ಕಿಂತ ಬಹಳ ಕೀಳಾದದ್ದು ಯಾವುದು ಅಂದ್ರೆ ಆತ್ಮಿಕವಾಗಿ ಅನಾರೋಗ್ಯದಿಂದ ಇರುವಂತದ್ದು. And the devil has made so many believers spiritually sick. ಸೈತಾನನು ಬಹಳಷ್ಟು ವಿಶ್ವಾಸಿಗಳನ್ನ ಆತ್ಮಿಕವಾಗಿ ಅನಾರೋಗ್ಯವನ್ನಾಗಿ ಮಾಡಿದೆ. How do I say that? ನಾನು ಹೇಗೆ ಹೇಳ್ತೀನಿ? They can't love people. ಯಾಕೆಂದ್ರೆ ನಮ್ಗೆ ಜನರನ್ನ ಪ್ರೀತಿಸ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. They can't forgive somebody. ನಮ್ಗೆ ಒಬ್ಬರನ್ನ ಕ್ಷಮಿಸ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. They keep on remembering that person did this to me last week or 2 years ago. ಅವರು ಅದನ್ನ ನೆನಪಿಸ್ಕೊಳ್ತಾ ಇರ್ತಾರೆ, ಕಡೆ ವಾರ ಆ ವ್ಯಕ್ತಿ ನನ್ಗೆ ಹೀಗೆ ಮಾಡ್ದ ಹಾಗೆ ಮಾಡ್ದ ಅಂತ. Or he is such a carnal person. ಹೌದು, ಆತನು ಬಹಳ ಆತ್ಮಿಕನಲ್ಲ ಅಂತ ಅನ್ಕೊಂಡು ಯೋಚನೆ ಮಾಡ್ತಾ ಇರ್ತೀವಿ. No, I can't love that person. ಇಲ್ಲ, ಆತನನ್ನ ನನಗೆ ಪ್ರೀತಿಸ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತೀವಿ. That's what the devil makes you say. ಹಾಗೆ ಸೈತಾನ್ ನಿಮ್ಗೆ ಹೇಳ್ಬೇಕು ಅಂತ ಬಯಸ್ತಾನೆ. Just ask yourself one question. ನಿಮ್ಮಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳ್ಕೊಳ್ಳಿ. Did Jesus die for you because you're such a spiritual person? ಯೇಸು ಸ್ವಾಮಿ ನಿಮಗಾಗಿ ಸತ್ತಿದ್ದು ನೀವು ಆತ್ಮಿಕರು ಅಂದ್ಕೊಂಡ? I know I was a sinner when Jesus saved me. ಯೇಸು ಸ್ವಾಮಿ ನನ್ನನ್ನು ರಕ್ಷಿಸಿದಾಗ ನನಗೆ ಗೊತ್ತಿದೆ ನಾನು ಪಾಪಿಯಾಗಿದ್ದೀನಿ. I was not a spiritual person when Jesus saved me. ಯೇಸು ಸ್ವಾಮಿ ನನ್ನನ್ನು ರಕ್ಷಿಸಿದಾಗ ನಾನು ಆತ್ಮಿಕನಾಗಿರ್ಲಿಲ್ಲ. He took me in my sinful condition and changed me. ನನ್ನ ಪಾಪಗ್ರಸ್ತ ಒಂದು ಪರಿಸ್ಥಿತಿಯಿಂದ ನನ್ನನ್ನು ಎತ್ಕೊಂಡು ನನ್ನನ್ನು ರಕ್ಷಿಸಿ ನನ್ನನ್ನು ಬದಲಾಯಿಸಿದನು. It's like a loving doctor who took a very sick person, put him in hospital and made him perfectly healthy. ಇದು ಹೇಗೆ ಅಂದ್ರೆ ಒಬ್ಬ ಪ್ರೀತಿಯುಳ್ಳ ಒಬ್ಬ ವೈದ್ಯನು ಒಬ್ಬ ಅನಾರೋಗ್ಯನಾದ ವ್ಯಕ್ತಿಯನ್ನ ಹಾಸ್ಪಿಟಲ್ ನಲ್ಲಿ ಹಾಕಿ ಅವನಿಗೆ ಆರೋಗ್ಯವಂತನಾಗಿ ಮಾಡುವಂತದ್ದು ಹಾಗೆ. And the Lord says, like I treated you, now you please treat other people also. ಇವಾಗ ಕರ್ತನ ಏನ್ ಹೇಳ್ತಾನೆ, ನಾನು ನಿನ್ನನ್ನ ಹೇಗೆ ನಡೆಸ್ಕೊಂಡನು ಹಾಗೆ ನೀನು ಇತರರನ್ನ ನಡೆಸ್ಕೊಳ್ಬೇಕು ಅಂತ. That's what I've been doing the last 45 years. ನನ್ನ ಈ 45 ವರ್ಷಗಳ ಕಾಲದಲ್ಲಿ ಅದನ್ನೇ ಮಾಡ್ತಾ ಇದ್ದೀನಿ. I want to ask you to do the same thing to each other. ನಾನು ನಿಮ್ಗೆಲ್ಲರಿಗೂ ಅದೇ ಮಾಡಲು ನಿಮ್ಗೆ ಕೇಳ್ಕೊಳ್ತೀನಿ. It doesn't matter if the other person is not spiritual. ಇದು ಪರವಾಗಿಲ್ಲ, ಇದು ಆ ವ್ಯಕ್ತಿ ಆತ್ಮಿಕನಲ್ಲದೆ ಇದ್ರೂ ಪರವಾಗಿಲ್ಲ. He may be an evil person. ಅವನು ದುಷ್ಟನಾಗಿರಬಹುದು. You were an evil person when Jesus loved you and died for you. ನೀನು ದುಷ್ಟನಾಗಿದ್ದೆ, ಯೇಸು ಸ್ವಾಮಿ ನಿಮ್ಮನ್ನ ಪ್ರೀತಿಸಿ ಸತ್ತಾಗ. And that's what he's asking you to do. ಅದನ್ನೇ ನಿಮಗೂ ಮಾಡಲಿಕ್ಕೆ ಯೇಸು ಸ್ವಾಮಿ ಬಯಸ್ತಾ ಇದ್ದಾರೆ. The command is not love one another. ಇಲ್ಲಿ ಆಜ್ಞೆ ಅನ್ನುವಂಥದ್ದು ನೀವು ಒಬ್ಬರನ್ನೊಬ್ಬರನ್ನ ಪ್ರೀತಿಸಿ ಅನ್ನೋದಲ್ಲ. That's not the command. ಅದು ಆಜ್ಞೆ ಅಲ್ಲ. The command is love one another. Jesus said, as I have loved you. ಇಲ್ಲಿ ಆಜ್ಞೆ ಏನಂದ್ರೆ ನೀವು ಒಬ್ಬರನ್ನೊಬ್ಬರನ್ನ ಹೇಗೆ ಪ್ರೀತಿಸ್ಬೇಕು ಅಂದ್ರೆ ನಾನು ನಿಮ್ಮನ್ನ ಪ್ರೀತಿಸಿದಂತೆಯೇ ಪ್ರೀತಿಸ್ಬೇಕು ಅಂತ. Love one another means you try your best with your human love. ಒಬ್ಬರನ್ನೊಬ್ಬರನ್ನ ಪ್ರೀತಿಸೋದು ಅಂದ್ರೆ ನೀವು ನಿಮ್ಮ ಮಾನವೀಯ ಶಕ್ತಿಯಿಂದ ಪ್ರೀತಿಸುವಂತದ್ದು. But here the standard is as I have loved you. ಇಲ್ಲಿ ಆ ಒಂದು ಮಟ್ಟ ಯಾವುದು ಅಂದ್ರೆ ನಾನು ನಿಮ್ಮನ್ನ ಪ್ರೀತಿಸಿದ ಹಾಗೆ. Our human love is very little.
ನಮ್ಮ ಒಂದು ಮಾನವೀಯ ಪ್ರೀತಿ ಅನ್ನೋದು ಬಹಳ ಸಣ್ಣದು. Supposing your son is studying in a school or your daughter. ಮಗ ಅಥವಾ ಮಗಳು ಶಾಲೆಯಲ್ಲಿ ಓದ್ತಾ ಇದ್ದಾರೆ ಅಂದ್ರೆ and gets 2 marks out of 100 for mathematics. ಒಂದು ಗಣಿತ ಪರೀಕ್ಷೆಯಲ್ಲಿ 100ಕ್ಕೆ 2 ಅಂಕಗಳನ್ನು ತೆಗೆದುಕೊಂಡ್ರೆ 2 out of 100. 100ರಲ್ಲಿ 2 ಅಂಕಗಳು. Are you happy? ನೀವು ಸಂತೋಷ ಪಡ್ತೀರಾ? No. ಇಲ್ಲ. You think God is happy when you get 2 out of 100 in loving other people? ನೀವು ಇತರರನ್ನ ಪ್ರೀತಿಸೋದ್ರಲ್ಲಿ 100ಕ್ಕೆ 2 ಅಂಕ ತೆಗೆದುಕೊಂಡ್ರೆ ದೇವರು ಸಂತೋಷ ಪಡ್ತಾನ? What will you tell your child? ನಿಮ್ಮ ಮಕ್ಕಳಿಗೆ ಏನು ಹೇಳ್ತೀರಾ ಅವಾಗ? Will you say try and get 10 out of 100 next time? ನೀವು ಹೇಳ್ತೀರಾ 100ಕ್ಕೆ 10 ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡುವಂತ? Will you be happy if he gets 20 out of 100? 100ರಲ್ಲಿ 20 ತೆಗೆದುಕೊಂಡ್ರೆ ನೀವು ಸಂತೋಷ ಪಡ್ತೀರಾ? You'll be happy if he gets 80 or 90 or 100 out of 100. ನೀವು ಯಾವಾಗ ಸಂತೋಷ ಪಡ್ತೀರಾ ಅಂದ್ರೆ 80, 90, 100% ತೆಗೆದುಕೊಂಡ್ರೆ ಮಾತ್ರ ನೀವು ಸಂತೋಷ ಪಡ್ತೀರಾ. That is in mathematics. ಅದು ಒಂದು ಗಣಿತ ಪರೀಕ್ಷೆ. How many marks Jesus gives you in loving others? ನಿಮ್ಮನ್ನ ನೀವು ಪರೀಕ್ಷೆ ಮಾಡ್ಕೊಳ್ಳಿ, ಪ್ರಶ್ನೆ ಮಾಡ್ಕೊಳ್ಳಿ, ಯೇಸು ಸ್ವಾಮಿ ನೀವು ಇತರರನ್ನ ಪ್ರೀತಿಸೋ ವಿಷಯದಲ್ಲಿ ಎಷ್ಟು ಅಂಕಗಳನ್ನ ನಿಮಗೆ ಕೊಡ್ತಾರೆ ಅಂತ. That is the most important thing in the Christian life. ಇದು ಕ್ರಿಸ್ತಿಯ ಜೀವಿತದಲ್ಲಿ ಬಹಳ ಪ್ರಮುಖವಾದ ವಿಷಯ.